ಆತ್ಮೀಯ ವಿದ್ಯಾರ್ಥಿಗಳೇ, BSc 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕರೋನಾದಿಂದಾಗಿ ಈ ಸೆಮಿಸ್ಟರ್ ಎಲ್ಲೂ ಸಹ ಆಫ್ಲೈನ್ ಕ್ಲಾಸುಗಳು ನಡೆಯುವ ಸಾಧ್ಯತೆ ಕಡಿಮೆಯಾಗಿ ಆನ್ಲೈನ್ ಮೂಲಕವೇ ಪ್ರಾರಂಭಿಸಬೇಕು ಎಂಬ ಸರ್ಕಾರದ ಆದೇಶದಂತೆ ನಾವೀಗ ಆನ್ಲೈನ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ. ಹೀಗಾಗಿ ಈ BSc 3ನೇ ಸೆಮಿಸ್ಟರ್ಗೆ ಇರತಕ್ಕಂಥ ಪಠ್ಯಕ್ರಮ ಆದರೆ ಏನು ಎಂಬ ನೋಡೋಕ್ಕಿಂತ ಪೂರ್ವದಲ್ಲಿ ಮೊದಲು ನನ್ನ ಪರಿಚಯವನ್ನು ಮಾಡಿಕೊಂಡು ಪಠ್ಯಕ್ರಮದತ್ತ ನೋಡೋಣ. ಬಹುಶಃ ತಮಗೆಲ್ಲ ಪರಿಚಿತರು ಅಂತ ನಾನು ಭಾವಿಸ್ಕೋತೀನಿ. ನನ್ನ ಹೆಸರು ವೀರೇಶ್ SG, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲಬುರ್ಗಾ. ಹಾಗಾದರೆ ಈ 3ನೇ ಸೆಮಿಸ್ಟರ್ಗೆ ಬೇಸಿಕ್ ಕನ್ನಡದಲ್ಲಿ ಯಾವ್ಯಾವ ವಿಷಯಗಳನ್ನು ನಿಮಗೆ ಇಟ್ಟಾರ ಎಂಬ ಕಿರು ಪರಿಚಯವನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ಒಟ್ಟಾರೆ ಈ ಸೆಮಿಸ್ಟರ್ಗೆ 2 ಪುಸ್ತಕಗಳ ಅಧ್ಯಯನ ಪಠ್ಯಕ್ರಮಕ್ಕೆ ಮೀಸಲಾಗಿದ್ದು, ಒಂದು P. ಲಂಕೇಶ್ರವರು ಬರೆದ ಸಂಕ್ರಾಂತಿ ನಾಟಕ, ಇನ್ನೊಂದು KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಕರ್ವಾಲೋ ಕಾದಂಬರಿ. 2 ಅತ್ಯುತ್ತಮವಾದ ಒಂದು ನಾಟಕ ಮತ್ತು ಕಾದಂಬರಿಯನ್ನು ಈ ಸೆಮಿಸ್ಟರ್ನಲ್ಲಿ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಮೊದಲಿಗೆ P. ಲಂಕೇಶ್ರವರ ಸಂಕ್ರಾಂತಿ ನಾಟಕದ ಒಂದು ಸಂಕ್ಷಿಪ್ತ ನೋಟವನ್ನು ನೋಡುವುದಾದರೆ, ಕನ್ನಡದ ಪ್ರಮುಖ ಬರಹಗಾರ, ಚಿಂತಕರೂ ಆದ P. ಲಂಕೇಶ್ರವರು ಬರೆದ ಸಂಕ್ರಾಂತಿ ನಾಟಕ ಉತ್ತರ ಕರ್ನಾಟಕ ನೆಲದಲ್ಲಿ 12ನೇ ಶತಮಾನದಲ್ಲಿ ನಡೆಯಲಾದ ಸಾಮಾಜಿಕ ರಾಜಕೀಯ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ವಿವೇಚನೆಗೆ ಒಳಪಡಿಸುವ ನಾಟಕ ಇದಾಗಿದೆ. ಇದು ಮೊದಲ ಗ್ರಹಿಕೆಗೆ ಮೇಲ್ನೋಟದಲ್ಲಿ ನೋಡಿದ ಕೂಡಲೇ ಕಲ್ಯಾಣದ ಕ್ರಾಂತಿಯ ಕಥೆ ಇದು ಒಳಗೊಂಡಿದೆ. ಮೇಲ್ನೋಟದಲ್ಲಿ ಸಂಕ್ರಾಂತಿ ಅದೇನಿದೆ ಅಂತ ಅನಿಸ್ಬೋದು, ಒಳನೋಟದಲ್ಲಿ ಇದು ಕಲ್ಯಾಣದ ಕ್ರಾಂತಿಯ ಕಥೆ, ಒಂದು ಕಾಲದಲ್ಲಿ ಇತಿಹಾಸವನ್ನು ನಿರ್ಮಿಸಿದ ಕಥೆಯ ವಸ್ತುವನ್ನು ಇಲ್ಲಿ ಆಧರಿಸಿ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಇಲ್ಲಿನ ಕೆಲವು ಪಾತ್ರಗಳು ಮಾತ್ರ ಇತಿಹಾಸದ ಪಾತ್ರಗಳಂತ ಉಳಿದರೂ ಸಹ ಎಲ್ಲವೂ ಸಹ ನಾಮ ಮಾತ್ರ ಪಾತ್ರಗಳಾಗಿರುವಂತೆ ನಮ್ಮನ್ನು ತಾಕಿ ಬಿಡುವಷ್ಟು ಸಹಜ, ಬಹಳ ಸುಂದರ ನಾಟಕದ ಕತೆ ಇಲ್ಲಿ ಒಳ್ಳೆಯ ಸವಿಸ್ತಾರವಾದಂತಹ ಕಾಲ್ಪನಿಕ ದೃಷ್ಟಿಯನ್ನು ಹೆಣಿಕೆಯ ದೃಶ್ಯದೊಂದಿಗೆ ಇಲ್ಲಿ ಸಂಯೋಜನೆ ಮಾಡಲಾಗಿದೆ. ಪಾತ್ರ ವಿನ್ಯಾಸ ಇರ್ಬೋದು, ಸಂಭಾಷಣೆಗಳು ಬಹಳ ಕಲಾತ್ಮಕವಾಗಿ ಮಾತುಗಳ ಸನ್ನಿವೇಶವನ್ನು ಇಲ್ಲಿ ಹೆಣೆದಿದ್ದಾರೆ. ಹಾಗಾಗಿ ಈ ನಾಟಕ ಪ್ರತಿ ಬಾರಿ ಓದಿನಲ್ಲೂ ಹೊಸ ಹೊಸ ಹೊಳಪನ್ನು ಕೊಡ್ತಕ್ಕಂಥ ಗ್ರಹಿಕೆ ಈ ನಾಟಕದಲ್ಲಿದೆ. ಕನ್ನಡ ಸಾಹಿತ್ಯ ಕಂಡ ವೈವಿಧ್ಯಮಯ ಐತಿಹಾಸಿಕ ಗ್ರಂಥಗಳನ್ನು, ಭಾಷೆಯ ಮಾದರಿಯನ್ನು, ನಿರೂಪಣಾ ವಿಧಾನವನ್ನು ಬಹಳ ಅಚ್ಚುಕಟ್ಟಾಗಿ P. ಲಂಕೇಶ್ರವರು ಈ ನಾಟಕದಲ್ಲಿ ಪ್ರದರ್ಶಿಸಿದ್ದಾರೆ. ಇಂತಹ ಅತ್ಯಂತ ಆಧುನಿಕ ರೂಪವನ್ನು ಹೊತ್ತುಕೊಂಡ ಸಮಾಜ ಸ್ವಾಸ್ಥ್ಯದಲ್ಲಿನ ಸಾರ್ವಕಾಲಿಕ ಸತ್ಯವನ್ನು ಎತ್ತಿ ತೋರಿಸ್ತಕ್ಕಂಥ ದಿಟ್ಟತನ ಈ ನಾಟಕದಲ್ಲಿ ನಾವು ನೋಡ್ತೀವಿ. ಒಟ್ಟು ಈ ನಾಟಕ 5 ಸನ್ನಿವೇಶಗಳನ್ನು ಒಳಗೊಂಡಂತಹ ನಾಟಕ. ನಾಟಕದಲ್ಲಿ ರುದ್ರ, ಉಜ್ಜ, ಬಿಜ್ಜಳ ಮಹಾರಾಜರು, ಬಸವಣ್ಣನವರು, ಕೆಂಚ, ಕೇರಿಯ ಜನ, ಜೈನರು, ಬ್ರಾಹ್ಮಣರು, ಹೀಗೆ ಹಲವು ಪಾತ್ರಗಳನ್ನು ಒಳಗೊಂಡ ನಾಟಕ. ಬಹಳ ಸುಂದರವಾಗಿ ವಚನಕಾರರ ಕಾಲದಲ್ಲಿಯ ಬಸವಣ್ಣ ಮತ್ತು ಬಿಜ್ಜಳರ ಕಥೆಯನ್ನು ಒಳಗೊಂಡಂಥ ನಾಟಕ ಇದಾಗಿದೆ. ಮೊದಲನೇ ದೃಶ್ಯದಲ್ಲಿ ಉಜ್ಜ ಮತ್ತು ಅವನ ಹಟ್ಟಿಯ ಸುತ್ತಲಿನ ಜನರ ಹರಟೆ ಸಂಭ್ರಮದಿಂದ ಈ ಕತೆ ನಾಟಕ ಪ್ರಾರಂಭವಾಗುತ್ತೆ.
ದಲಿತರ ಬದುಕನ್ನು ತೊಳೆಯಲು ತೊಡಗಿದ ಬಸವಣ್ಣ ಪ್ರಭಾವವನ್ನು ಕಾಣಿಸುತ್ತಲೇ ದಲಿತರುಗಳ ಬದುಕಿನಲ್ಲಿ ನುಸುಳಿದ ಗೊಂದಲವನ್ನು ಬಿಡಿಸಿ ಇದು ತೋರುತ್ತಾ ಇಲ್ಲಿನ ಮೂಲ ವಸ್ತು ಮನುಷ್ಯನ ಸಾರ್ವಕಾಲಿಕ ಕುತೂಹಲದ ಸಂಗತಿಯಾದ ಹೆಣ್ಣು, ಚೆಲುವು, ದೇಹ ಸಂಬಂಧಗಳನ್ನು ಹೇಳಲು ನಾಟಕಕಾರರು ದಲಿತ ಸಹಜವಾದ ಭಾಷೆಯ ಒರಟುತನವನ್ನು ಬಹಳ ಹೊಸತನ ದೃಶ್ಯದಿಂದ ಇಲ್ಲಿ ಕಟ್ಟಿಕೊಟ್ಟಾರ. ಇನ್ನು ಎರಡನೇ ದೃಶ್ಯದಲ್ಲಿ ನೋಡಬೇಕಾದಾಗ ಉಷಾಳ ಗೆಳತಿಯರು ಉಷೆಯನ್ನು ಯಾವ ರೀತಿ ಗುರಿ ಮಾಡಿ ರುದ್ರನ ಬಾಯಿ ಚಪಲಕ್ಕೆ ಸಲ್ಲುವ ಮಾತುಗಳನ್ನಾಡುತ್ತಾ ಅವರ ವಯಸ್ಸಿಗೆ ಸಹಜವಾದ ಕುತೂಹಲವನ್ನು ಹುಟ್ಟಿಸ್ತಾರೆ. ಈ ರೀತಿ ಉಷಾಳನ್ನು ರುದ್ರನ ಮೂಲಕ ಕಾಡಿಸ್ತಾ ಇರಬೇಕಾದಾಗ ಅಂತ ದೃಶ್ಯದ ಗಂಭೀರತೆಯಲ್ಲಿ ರುದ್ರ ಪ್ರವೇಶಿಸಕ್ಕಂಥ ಸನ್ನಿವೇಶ ಅಲ್ಲಿ ನೋಡ್ತೀವಿ. ಆ ವ್ಯಕ್ತಿಯನ್ನು ಮೆಚ್ಚಿಕೊಳ್ಳುವಂತ ಎಂದು ಹೇಳ್ಕೊಂಡು ಪ್ರಾರಂಭವಾಗ ಈ ದೃಶ್ಯ ಒಂದು ಜನಾಂಗದ ಅಭ್ಯಾಸ ಕ್ರಮಗಳಲ್ಲಿ ಅನ್ಯ ಜನಾಂಗದ ಅನುಕರಣೀಯ ರೂಪದ ದಿಢೀರ್ ಬದಲಾವಣೆ. ಇಲ್ಲಿ ಬದಲಾವಣೆಯು ದಾರಿಯ ಸೃಷ್ಟಿಯ ಅನೇಕ ಗೊಂದಲಗಳನ್ನು ಸೂಕ್ಷ್ಮವಾಗಿ ಪೂಣಿಸಿದಂತೆ ಇಲ್ಲಿ ಸಂಭಾಷಣೆಗಳನ್ನು ಬಹಳ ಸುಂದರವಾಗಿ ಇಲ್ಲಿ ಕಟ್ಟಿಕೊಟ್ಟಾರ. ಇನ್ನು ಮೂರನೇ ದೃಶ್ಯದಲ್ಲಿ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಎರಡೂ ಪಂಗಡಗಳ ವೈಮನಸ್ಸು ರಾಜನಿಗೆ ಹೆಂಗೆ ತಲೆನೋವಾಗಿ ಕಾಡುತ್ತ ರಾಜನ ಆಜ್ಞೆಗೆ ಬೆಲೆ ಸಿಗದಾಗುವ ಸಂಗತಿಗಳು ಈ ದೃಶ್ಯದಲ್ಲಿ ಕಾಣ್ತೀವಿ. ಶೂದ್ರನೊಬ್ಬ ಆಸ್ಥಾನ ಪಂಡಿತರ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಸಂಗತಿ ಎಂಬ ದೂರನ್ನು ಮೇಲ್ವರ್ಗದವರು ಬಂದು ಬಿಜ್ಜಳರ ಮಹಾರಾಜನಿಗೆ ದೂರು ಕೊಟ್ಟಾಗ ಇಡೀ ರಾಜನ ಬೊಕ್ಕಸಕ್ಕೆ ಆದಾಯ ಬರೋದೇ ಮೇಲ್ವರ್ಗದವರು, ಈ ಕಡೆ ಅವರನ್ನೂ ತ್ಯಜಿಸುವಂತಿಲ್ಲ, ಈ ಕಡೆ ಬಸವಣ್ಣನವರ ಅನ್ಯಾಯದಂಥ ಶೂದ್ರರನ್ನೂ ಸಹ ತಳ್ಳಿ ಹಾಕೋಂಗಿಲ್ಲ. ಎರಡರ ನಡುವೆ ಅಡಕೋತಿನಲ್ಲಿ ಅಡಕಿ ಸಿಕ್ಕಂಗ ಪರಿಸ್ಥಿತಿ ಈ ಬಿಜ್ಜಳ ಮಹಾರಾಜನಿಗಾಗುತ್ತ. ಆದರೂ ಸಹ ರಾಜ ಎಲ್ಲರನ್ನ ಮನವೊಲಿಸಿ ಅಲ್ಲಿ ಇರ್ತಕ್ಕಂಥ ವಾತಾವರಣವನ್ನು ತಿಳಿಗೊಳಿಸಿ ಯಾವ ರೀತಿ ಅಲ್ಲಿ ಸಹಜವಾದ ಒಂದು ವಾತಾವರಣ ನಿರ್ಮಾಣ ಮಾಡ್ತಾನೆ ಎಂಬುದು ಬಿಜ್ಜಳ ಮಹಾರಾಜನ ಮಾಡ್ತಕ್ಕಂಥ ಸನ್ನಿವೇಶ ಆ ಮೂರನೇ ದೃಶ್ಯದಲ್ಲಿ ನಾವು ನೋಡ್ಕೊತೀವಿ. ಇನ್ನು ನಾಲ್ಕನೇ ದೃಶ್ಯದಲ್ಲಿ ರಾಜ, ಮಂತ್ರಿ, ಜನಗಳು ಎಲ್ಲರೂ ಅವರವರ ಸುಖದ ದಿಕ್ಕಿಗೆ ಮುಖ ಮಾಡಿಕೊಂಡು ನಿರೂಪಿಸುವ ದೃಶ್ಯ. ಎಲ್ಲ ಕಾಲದಲ್ಲಿ ಈ ರಾಜರ ರಾಜಕೀಯ ಸಂದಿಗ್ಧತೆಯನ್ನು ಬಿಂಬಿಸ್ತಕ್ಕಂಥ ಅತ್ಯಂತ ಕಲಾತ್ಮಕವಾಗಿ ಎಣೆಯಲಾಗಿದೆ. ಇಲ್ಲಿ ಶಾಸ್ತ್ರಿಗಳ ಅಹವಾಲು ಇರಬಹುದು, ಅವರ ವಿಚಾರಣೆ ಇರಬಹುದು, ಅವುಗಳನ್ನು ಭಟ್ಟನೊಬ್ಬನಿಂದ ಸಂಕ್ಷಿಪ್ತವಾಗಿ ಕತೆ ಹೇಳಿಸುವುದು, ಬ್ರಾಹ್ಮಣ ಹುಡುಗಿಯನ್ನು ಹೊರಡು ಪ್ರಶ್ನೆ ಕೇಳಿ ಅಳಿಸುವುದು, ಎಲ್ಲವೂ ಗಂಭೀರ ವಿಷಯವನ್ನು ಇಲ್ಲಿ ಬಿಜ್ಜಳ ಮಹಾರಾಜ ನಿರಾಳತನದಿಂದ ಪ್ರದರ್ಶನಗೊಳ್ಳುವುದು ಕಂಡುಬಂದರೂ ಅವನ ಅಂತರಂಗದೊಳಗೆ ಗಂಭೀರತೆಯ ಆಸ್ತೆ ಇದೆ. ಮೇಲ್ನೋಟದಲ್ಲೇ ಭಟ್ಟನ ಮೂಲಕ ಕತೆ ಹೇಳಿಸೋದಿರ್ಬೋದು, ಆ ಬ್ರಾಹ್ಮಣರ ಸ್ತ್ರೀಯನ್ನು ಮಾತಾಡ್ತಕ್ಕಂಥ ಕಟುವಾದ ಮಾತುಗಳಿರ್ಬೋದು, ಎಲ್ಲಿದ್ದರೂ ಸಹ ಮನಸ್ಸಿನ ಅಂತರಂಗದಲ್ಲಿ ರಾಜಕೀಯ ಅಸ್ಥಿರತೆ ಅವನಲ್ಲಿ ಕಾಡ್ತಾ ಇದೆ. ಈ ರೀತಿ ರಾಜಕೀಯ ಜವಾಬ್ದಾರಿಯುತವಾಗಿ ನಿಭಾಯಿಸುವ ಅಲ್ಲಿ ಬಿಜ್ಜಳ ಎಚ್ಚರ ತೋರುತ್ತಾನೆ. ಆದರೂ ಒಬ್ಬ ಮುತ್ಸದ್ದಿಯ ರಕ್ಷಣಾತ್ಮಕ ಆಟದ ಮಾದರಿಯಂತೆ ಇಲ್ಲಿ ಗೋಚರವಾಗಿ ಕಂಡರೂ ಸಹ ಕೊನೆಗೆ ಬಿಜ್ಜಳ ರುದ್ರನ ತಲೆದಂಡ ಕೊಡೋದನ್ನು ಮುನ್ಸೂಚನೆಯಾಗಿ ಇಲ್ಲಿ ಬಿಜ್ಜಳ ಮಹಾರಾಜ ಹೇಳ್ತಾನೆ. ಇನ್ನು ಕೊನೆಯ ದೃಶ್ಯದಲ್ಲಿ ಬಹಳ ಅದ್ಭುತವಾಗಿ ಇಲ್ಲಿ ಕಾಣ್ತಕ್ಕಂಥ ಸಂಗತಿ ಏನಂದ್ರೆ ಸಂಕ್ರಾಂತಿ ಅಂದ್ರೆ ಬದಲಾವಣೆಯ ಕಾಲ. ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ಒಂದು ಕಾಲಘಟ್ಟದಂತೆ ಸಂಕ್ರಾಂತಿಯ ದಿನದಂದು ದಲಿತರ ಕೇರಿಗೆ ಬಿಜ್ಜಳ ಮತ್ತು ಬಸವಣ್ಣ ಪ್ರವೇಶ ಮಾಡಿ ಆ ಕೇರಿಯಲ್ಲಿ ಸಂಭ್ರಮ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ರುದ್ರ ಮತ್ತು ಉಷೆಯರದ್ದು ಪ್ರೇಮ ಪ್ರಕರಣ. ಅದು ಪ್ರೇಮ ಪ್ರಕರಣವೋ ಏನು ಬಲಾತ್ಕಾರವೋ ಎಂಬ ಚರ್ಚೆ ವಿಚಿತ್ರವಾದ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಇಲ್ಲಿ ಬಹುಜನ ಸುಖದ ಬಗ್ಗೆ ಚಿಂತಿಸಿದ ಬಿಜ್ಜಳ ರುದ್ರನ ತಲೆದಂಡವನ್ನು ಆದೇಶ ಮಾಡುತ್ತಾನೆ. ಹೀಗಾಗಿ ದುರಂತಮಯ ಅಂತ್ಯ ಖಂಡಿತಲ್ಲ ಎಂದುಕೊಳ್ಳುವ ಹೊತ್ತಿಗೆ ಲೇಖಕರು ಆ ವಿಷಯ ಆಯ್ಕೆ ಮತ್ತು ಬಯಕೆಯನ್ನು ಸೂಕ್ಷ್ಮವಾದ ವಿವರಗಳನ್ನು ಹೊರಗೆಡವದೆ ಚಕಿತಗೊಳಿಸಿ ಅಂತ್ಯಕ್ಕೆ ಬರ್ತಕ್ಕಂಥ ಸಂಗತಿಯನ್ನು ಈ ನಾಟಕದಲ್ಲಿ ಕೊನೆಗೆ ರುದ್ರ ಏನಾಗ್ತಾನ ಅದೆಲ್ಲ ಸನ್ನಿವೇಶಗಳು ಮತ್ತೆ ಏನು ಮಾಡ್ತಾನೆ ಆ ವಿಷಯವನ್ನು ಹೊರಗೆಡವದೆ ಅದನ್ನು ಸಸ್ಪೆನ್ಸ್ ಆಗಿ ಅಂತಾರಲ್ಲ ಆ ರೀತಿ ಸಂಕ್ಷಿಪ್ತವಾಗಿ ಅಂತ್ಯಕ್ಕೆ ವಿಕ್ಷೇಪವಾಗಿ ಇಲ್ಲಿ ಅದನ್ನು ಹಿಡಿದಿಟ್ಟು ನಾಟಕವನ್ನು ಅಂತ್ಯಗೊಳಿಸ್ತಕ್ಕಂಥ ಸಂಗತಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹೀಗೆ
ಪಿ ಲಂಕೇಶ್ರವರ ಸಂಕ್ರಾಂತಿ ನಾಟಕ ಬಹಳ ವಿಶಿಷ್ಟತನದಿಂದ ಬಿಜ್ಜಳ ಮತ್ತು ಬಸವಣ್ಣನವರ ಒಂದು ಪಾತ್ರಗಳನ್ನು ಇಲ್ಲಿ ಬಳಕೆ ಮಾಡಿಕೊಂಡು ಬಹಳ ಅತ್ಯಮೂಲ್ಯವಾಗಿ ಇಲ್ಲಿ ನಾಟಕವನ್ನು ಹೆಂದುಕೊಟ್ಟಾರ. ಅದಕ್ಕಿಂತ ಪೂರ್ವದಲ್ಲಿ ಆ ನಾಟಕದ ಭಾಷೆ ಏನಿದೆಯಲ್ಲ ಬಹಳ ಅತ್ಯಪೂರ್ವವಾಗಿ ಅಲ್ಲಿ ಮೂಡಿ ಬಂದೈತಿ. ಇನ್ನು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಬಹಳ ಇಷ್ಟಪಡ್ತಕ್ಕಂಥ ವಿಷಯ ಯಾವುದು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಕರ್ವಾಲ ಕಾದಂಬರಿ. ತೇಜಸ್ವಿಯವರ ಪುಸ್ತಕಗಳ ಹಾಗೆ ಬಹಳ ವಿಡಂಬಣೆ, ಹಾಸ್ಯ ಪ್ರಸಂಗಗಳು, ನವಿರಾದಂತಹ ವಿಷಯ ಬಹಳ ಅದ್ಭುತ ರೀತಿಯಲ್ಲಿ KP ಪೂರ್ಣಚಂದ್ರ ತೇಜಸ್ವಿಯವರು ಕರ್ವಾಲ ಕಾದಂಬರಿಯನ್ನು ಬಹಳ ವಿಶಿಷ್ಟವಾಗಿ ಇಲ್ಲಿ ಹೆಣಿತಾರ. ನಿಜವಾಗಲೂ ವಿಜ್ಞಾನದ ವಿಭಾಗದ ವಿದ್ಯಾರ್ಥಿಗಳು ಈ ಕರ್ವಾಲ ಕಾದಂಬರಿಯನ್ನು ಒಮ್ಮೆ ಓದಿದಾಗೆಲ್ಲ ಇನ್ನೂ ಮತ್ತೆ ಮತ್ತೆ ಓದಬೇಕು ಎಂಬ ಉತ್ಸಾಹ ಇಲ್ಲಿ ಮೂಡುತ್ತಾರೆ. ಕರ್ವಾಲೋ ಎಂಬುದು ಒಂದು ಕಾದಂಬರಿ ಇದೆಯಲ್ಲ, ಈ ಕರ್ವಾಲೋ ಎಂಬ ಕಾದಂಬರಿಯಲ್ಲಿ ಕರ್ವಾಲೋ ಎಂಬುವನು ಒಬ್ಬ ವಿಜ್ಞಾನಿ ಇದ್ದ. ಈ ವಿಜ್ಞಾನಿಯ ಸುತ್ತ ಹೆಣದ ಒಂದು ಕಥೆ ಇದು. ಇಲ್ಲಿ ಲೇಖಕರು ಮಂದಣ್ಣ, ಪ್ಯಾರ, ಬಿರಿಯಾನಿ ಕರಿಯಪ್ಪ, ಪ್ರಭಾಕರ, ಕೊನೆಗೆ ಲೇಖಕನ ಮುದ್ದಿನ ನಾಯಿ ಕಿವಿ ಕೂಡ ನಮಗೆ ಬಹಳ ಆಪ್ತವಾಗಿ ಸಾಕ್ತಾರೆ. ಇಲ್ಲಿ ಕರ್ವಾಲೋ ಕಾದಂಬರಿಯಲ್ಲಿ ಒಂದು ಹೊಸ ಅನ್ವೇಷಣೆಗೆ ತೊಡಗತಕ್ಕಂಥ ಕಾರ್ಯ ಇಲ್ಲಿ ತೊಡಗ್ತಾರೆ. ಹಾರುವ ಓತಿ ಖ್ಯಾತವನ್ನು ಹುಡುಕುವ ಸಲುವಾಗಿ ಒಂದು ತಂಡದೊಂದಿಗೆ ಒಂದು ಅರಣ್ಯದಲ್ಲಿ ಹೋಗ್ತಾರೆ. ಯುಗಾಂತರಗಳ ಹಿಂದೆ ಪಯಣಿಸಿದ ಒಂದು ಹಾರುವ ಓತಿಯನ್ನು ಈಗ ಸಂಶೋಧನೆ ಮಾಡ್ತಕ್ಕಂಥದ್ದು ಕರ್ವಾಲೋರವರ ಮುಖ್ಯ ಗುರಿ. ಆ ಕರ್ವಾಲೋರೊಂದಿಗೆ ಸಾಥ್ ಕೊಡ್ತಕ್ಕಂಥವ್ರು ಲೇಖಕರು, ಆ ತಂಡ. ಇಲ್ಲಿ ಕೇವಲ ಇದು ವಿಜ್ಞಾನ ಮತ್ತು ಅವನ ಹುಡುಕಾಟದ ಕಥೆಯಲ್ಲ, ಮಲೆನಾಡಿನ ಜೀವನದ ಒಂದು ನಿಸರ್ಗದ ತಾಣವನ್ನು ನಾವು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಏನು ಮಾಡಬೇಕಾಗುತ್ತೆ. ಅದರೊಂದಿಗೆ ಜೇನು ಸಾಕಾಣಿಕೆ ಇರ್ಬೋದು, ಕಳ್ಳಬಟ್ಟಿಯ ಒಂದು ವ್ಯವಸ್ಥೆ ಮತ್ತು ಹಲವಾರು ತತ್ವ ವಿಚಾರಗಳ ಅನ್ವೇಷಣೆ ಕಥೆ ಇದು ಇಲ್ಲಿದೆ. ವಿಜ್ಞಾನಿ ಕರ್ವಾಲೋಗೆ ಹಳ್ಳಿಯೊಂದರಲ್ಲಿ ಗಮಾರನಿಂದ ಕರೆಯಲ್ಪಡ್ತಿದ್ರು. ಯಾಕಂದರೆ ಯಾವಾಗಲೂ ಅವರು ಸೈಲೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ. ಆ ಕರ್ವಾಲೋ ಮಂದನಿಗೆ ಕರ್ವಾಲೋ ಕೊಡ್ತಕ್ಕಂಥ ಗೌರವ ಗಮನಿಸಿದ ಊರು ಮಂದಿ ಕರ್ವಾಲೋರವರು, ಯಾಕಂದ್ರೆ ಶ್ರೇಷ್ಠ ವಿಜ್ಞಾನಿಯೊಬ್ಬ ಈ ಮಂದಣ್ಣನ ಸಾಮಾನ್ಯನಿಗೆ ಯಾವ ರೀತಿ ಮರ್ಯಾದೆ ಕೊಡಕತ್ತಾನ ಅಂದ್ರೆ ಕರ್ವಾಲೋನಿಗೆ ಬುದ್ಧಿಲ್ಲ ಎಂಬ ರೀತಿಯಲ್ಲಿ ಜನ ನೋಡ್ತಿದ್ರು. ಹೀಗೆ ಮಂದಣ್ಣನ ನಿಜವಾದ ಶಕ್ತಿಯ ಅರಿವಿದ್ದ ಕರ್ವಾಲೋರಿಗೆ ಆ ಜನರ ಮಾತುಗಳಿಗೆ ಎಂದೂ ಕಿವಿಗೊಡಲಿಲ್ಲ. ನಿಸರ್ಗದಿಂದ ಬಾಳಿ ಬದುಕುವ ಜನರೇ ನಿಜವಾದ ಪ್ರಕೃತಿ ತಜ್ಞರೆಂಬ ಸತ್ಯವನ್ನು ಮನದಟ್ಟಾಗಿಸುವ ಪುಸ್ತಕ ಈ ಕರ್ವಾಲೋದ ನಿಜವಾದ ನಾಯಕನಾಗಿ ಮಂದಣ್ಣ ಹೊರಹೊಮ್ಮುತ್ತದೆ. ನಿಜವಾಗಲೂ ನಾವೆಲ್ಲ ಈ ಕರ್ವಾಲೋ ಕಾದಂಬರಿಯನ್ನು ಓದುವಾಗ ಇಂತಹ ನಿಸರ್ಗದ ಮಡಿಲಿನಲ್ಲಿ ಆ ಅನ್ವೇಷಣೆ ಕುರಿತು ಹೊರಟಾಗ ನಾವು ಎಲ್ಲೋ ನಾವು ಬಂದ್ವಲ್ಲ ಒಂಥರ. ಯಾಕಂತಂದ್ರೆ ಈ ನಾವು ಹೊರಟ ಒಂದು ಕಾಡಿನಲ್ಲಿ ಆ ದಿಗಂತದಲ್ಲಿ ಇಡೀ ಸಂಪೂರ್ಣ ಕಣ್ಮರೆಯಾಗಿ ನಮ್ಮನ್ನು ನಾವೇ ಮರ್ತವರಾದ ಹಾಗೆ ಅಷ್ಟು ಆಕರ್ಷಕವಾದಂತಹ ವಿಷಯದ ಸೆಳೆತ ಇಲ್ಲಿ ತೇಜಸ್ವಿಯವರು ಒಂದು ಕರ್ವಾಲೋ ಕಾದಂಬರಿಯಲ್ಲಿ ಕಾಣ್ತೀವಿ. ಅದೆಲ್ಲವುಗಳ ಒಂದು ವಿಶೇಷ ಮೆಲುಕು ನೋಟವನ್ನು ನಾವು ಕರ್ವಾಲೋ ಕಾದಂಬರಿಯನ್ನು ಅಧ್ಯಯನ ಮಾಡಿ ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಇಂತಹ ವಿಶಿಷ್ಟ ಒಂದು ಕಾದಂಬರಿ ಮತ್ತು ಅಷ್ಟೇ ಒಂದು ನವಿರಾದಂಥ ನಾಟಕವನ್ನು ನಾವುಗಳು ಈ ಸಿಮ್ನಲ್ಲಿ ಅಧ್ಯಯನ ಮಾಡೋಣ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾಳೆ ದಿನ ನಾವು ಪಿ ಲಂಕೇಶ್ರವರ ಪರಿಚಯದೊಂದಿಗೆ ಸಂಕ್ರಾಂತಿ ನಾಟಕವನ್ನು ಪ್ರಾರಂಭ ಮಾಡೋಣ ಎಂದು ಹೇಳುತ್ತಾ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.